ಸೊ ಈಗ ಬಂದಂತಹ ಸುದ್ದಿಯನ್ನು ನೋಡಿದಾಯ್ತು. ಈಗ ದುನಿಯಾ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ವೀಕ್ಷಕರೇ, ಸದ್ಯದ ರಾಜಕೀಯ ಪರಿಸ್ಥಿತಿಯನ್ನ ಬಿಡಿಸಿ ಹೇಳೋ ಅಗತ್ಯ ಇಲ್ಲ ಅನ್ಸುತ್ತೆ. ದಿನನಿತ್ಯ ನೀವು ಮಾಧ್ಯಮಗಳಲ್ಲಿ ರಾಜಕೀಯ ಬದಲಾವಣೆಗಳನ್ನ ಗಮನಿಸ್ತಾನೆ ಇರ್ತೀರಾ. ರಾಜ್ಯ ಒಂದ್ ರೀತಿ ಬರ, ವಿದ್ಯುತ್ ಸಮಸ್ಯೆ, ನೀರಿನ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು. ಆದ್ರೆ ಬಿಜೆಪಿಯ ನಾಯಕರು ಒಗ್ಗಟ್ಟಿನ ಹೆಸರಲ್ಲಿ ಒಬ್ಬಟ್ಟಿನ ಊಟವನ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನು ಕೂಡ ನಾವು ಗಮನಿಸಲೇಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಗಮನಿಸಿ ಹೇಳೋದಾದ್ರೆ ನಿಜಕ್ಕೂ ಬಿಜೆಪಿ ನಾಯಕರ ಗ್ರಹಗತಿ ಸರಿ ಇಲ್ಲ ಅನ್ನೋದು ಸ್ಪಷ್ಟ ಅನ್ಸುತ್ತೆ. ಜನರು ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅನ್ನೋದು ಮತ್ತೊಮ್ಮೆ ಸ್ಪಷ್ಟಪಡಿಸಬಹುದು. ಹಾಗೇನೆ ಈಗಾಗಲೇ ನಾವು ಹೇಳಿದಂತೆ ರಾಜ್ಯದ ಜನತೆ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಒಗ್ಗಟ್ಟಿನ ಹೆಸರಲ್ಲಿ ಒಬ್ಬಟ್ಟಿನ ಊಟವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಬಿಜೆಪಿ ನಾಯಕರ ಗ್ರಹಗತಿ ಹೇಗಿದೆ, ಬಿಜೆಪಿಯ ಒಂದು ರಾಜಕೀಯ ಭವಿಷ್ಯ ಹೇಗಿದೆ, ಒಟ್ಟಾರೆ ರಾಜಕೀಯ ಭವಿಷ್ಯ ಹೇಗಿದೆ ನೋಡೋಣ ಇವತ್ತಿನ ದುನಿಯಾ ವಿಶೇಷ ರಾಜಕೀಯ ಭವಿಷ್ಯದಲ್ಲಿ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ರಾಜಕೀಯ ಗ್ರಹಗತಿ ವಿಶೇಷ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಸೊ ಇವತ್ತು ನಮ್ಮ ಜೊತೆ ಇರ್ತಾರೆ ಇಬ್ಬರು ಅತಿಥಿಗಳು. ಅವರನ್ನ ಮೊದಲನೇದಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ವಿಶ್ವ ಸಂತೋಷ ಭಾರತಿ ಶ್ರೀಪಾದರು ನಮ್ಮೊಂದಿಗಿದ್ದಾರೆ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಏನೋ ಹಾಗೇನೆ ಶ್ರೀ ಗೋಪಾಲಕೃಷ್ಣ ಶಂಭು ಪಂಡಿತರು, ಜ್ಯೋತಿಷಿಗಳು, ಇವರು ಇದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ರಾಜಕೀಯ ಚಿತ್ರಣವನ್ನ ಬಿಡಿಸಿ ಹೇಳೋ ಅಗತ್ಯನೇ ಇಲ್ಲ, ಎಲ್ಲವೂ ಸ್ಪಷ್ಟವಾಗೇ ಇದೆ. ಈ ಒಂದು ರಾಜಕೀಯ ಪರಿಸ್ಥಿತಿ ಬಗ್ಗೆ ನೀವೇನು ಹೇಳ್ತೀರಿ? ರಾಜಕೀಯ ಪರಿಸ್ಥಿತಿ, ನಾವು ಇವತ್ತು ಗ್ರಹಗತಿಗಳನ್ನೇನು ಇವರು ಯಾರು ರಾಜನಾಗಬಹುದು ಅವ್ರ ಗ್ರಹಗತಿಗಳನ್ನ ನೋಡೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿವಸ ಜನರ ಗ್ರಹಗತಿಗಳ ಸಂಪೂರ್ಣವಾಗಿ ಸಮೀಕ್ಷೆನ ಇಟ್ಕೊಂಡು ರಾಜ್ಯದ ದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು ಬಹಳ ಸೂಕ್ತ ಅಂತ ಕಾಣುತ್ತೆ. ಹಿಂದೆಂದೂ ಕಾಣದೇ ಇರತಕ್ಕಂತಹ ಒಂದು ಸಂದಿಗ್ಧತೆಯನ್ನ ಕರ್ನಾಟಕ ಇವತ್ತು ಎದುರಿಸ್ತಾ ಇದೆ. ಅದರೊಳಗೂ ಸಹ ಎಲ್ಲಾ ರೀತಿಯ ರಂಗಗಳು ಸಮೇತ ಬೀದಿಗೆ ಬರ್ತಕ್ಕಂಥ ಕಾಲ ಇವತ್ತು ಬಂದ್ಬಿಟ್ಟಿದೆ. ಒಂದು ಶಾಸಕಾಂಗ ಆಗಿರಲಿ ಅಥವಾ ಕಾರ್ಯಾಂಗವಾಗಿರಲಿ ಅಥವಾ ಮಾಧ್ಯಮವಾಗಿರಲಿ ಅಥವಾ ಜನರಾಗಲಿ ಅಥವಾ ಅಧಾರ್ಮಿಕ ಭಾಗವೇ ಆಗಲಿ, ಎಲ್ಲವೂ ಬೀದಿ ಜಗಳವೇ ಆಗ್ತಾ ಹೋಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಜಗಳ ಅಂತೂ ಜನರಿಗೆಲ್ಲ ರೋಸ್ ಹೋಗ್ಬಿಟ್ಟಿದ್ದಾರೆ. ಇನ್ನೊಂದು ಹಂತದಲ್ಲಿ ಕಾನೂನು ಜಗಳವನ್ನು ಸಹ ನೀವೆಲ್ಲ ಬಿತ್ತರಿಸಿ ಆಯಿತು. ಮಾಧ್ಯಮದವರದ್ದು ಸಮೇತ ಈ ತರದ ಒಂದು ಸಂದಿಗ್ಧತೆ ಬಂತು ಅಂತ ಆಯ್ತು, ಎಲ್ಲ ಆಯ್ತು. ಇದ್ರ ಮಧ್ಯದಲ್ಲೂ ಸಮೇತ ಕಾಳುಗಳಿಗೆ ಗತಿ ಇಲ್ಲ ಆಗಿದೆ. ಇವತ್ತಿನ ದಿವಸ ಮಳೆ ಇಲ್ಲ, ನೀರಿಲ್ಲ, ಅದ್ರ ಮಧ್ಯದಲ್ಲಿ ಕರೆಂಟ್ ಇಲ್ಲ, ಅದ್ರ ಮಧ್ಯದಲ್ಲಿ ಮಕ್ಕಳಿಗೆ ಎಕ್ಸಾಮ್ಗಳು, ಇದ್ರ ಮಧ್ಯದಲ್ಲಿ ಪ್ರಶ್ನೆ ಪತ್ರಿಕೆಗಳೆಲ್ಲ ಲೀಕ್ ಆಗಿ ಹೋಗ್ತಕ್ಕಂಥದ್ದು. ಇವುಗಳ ಗೊಂದಲದಲ್ಲೂ ಸಮೇತ ನಿಜವಾದಂತಹ ಒಂದು ರುವಾರಿತನವನ್ನು ಹೊತ್ಕೊಂಡು ನಮ್ಮನ್ನು ಸುಧಾರಿಸ್ತಕ್ಕಂಥ ಒಂದು ಸರ್ಕಾರ ಈ ಕರ್ನಾಟಕದಲ್ಲಿ ಇರುತ್ತಾ ಅನ್ನೋದೊಂದು ದೊಡ್ಡ ಜಿಜ್ಞಾಸೆ ಸಾಧಾರಣ ಮಟ್ಟ ಬುದ್ಧಿವಂತರಿಗೆ. ಪಂಡಿತರೆ, ನೀವು ಹೇಳಿ. ಈಗ ರಾಜಕೀಯ ಪರಿಸ್ಥಿತಿಯನ್ನ ಆಗ್ಲೇ ಹೇಳ್ದಂಗೆ ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ಜ್ಯೋತಿಷ್ಯದ ಪ್ರಕಾರ ಹೇಳೋದಾದ್ರೆ ರಾಜಕೀಯ ಪರಿಸ್ಥಿತಿ ಸುಸ್ಥಿತಿ ಯಾವ ರೀತಿ ಇದೆ ಅಂತ? ಕಾಲ ಅನ್ನೋದು ದಿನದಲ್ಲೂ ಬದಲಾಗುತ್ತದೆ. ದಿನಕ್ಕೆ ಒಂದು ಬದಲಾವಣೆ, ವಾರದಲ್ಲಿ ಬದಲಾವಣೆ, ಮಾಸದಲ್ಲಿ ಬದಲಾವಣೆ, ವರ್ಷದಲ್ಲಿ ಬದಲಾವಣೆ ಆಗುತ್ತೆ. ಹೀಗೆ ಇವತ್ತು ನಾವು ವರ್ಷವನ್ನೇ ಬದಲಾವಣೆಯನ್ನು ಕಂಡಿದ್ದೇವೆ. ಈಗಾಗಲೇ ಹಿಂದಿಷ್ಟು ದಿವಸ ಕರ್ಕರೆಯಾದ ಸರ್ಕಾರ, ಯಾಕಂದರೆ ನಾವು ಕರನಾಮ ಸಂವತ್ಸರಲಾಗಿತ್ತು. ಕರ ಸಂವತ್ಸರ ಸಂಪೂರ್ಣ ಜನರಿಗೂ ಕರ್ಕರೆ ಆಯಿತು, ಆ ರಾಜ್ಯ ಆಳುವಂತಹ ಅಧಿಕಾರಿಗಳಿಗೆ ಮಂತ್ರಿಗಳಿಗೂ ಸಾಕಷ್ಟು ಅವರಲ್ಲಿ ಕರ್ಕರೆ ಆಯಿತು. ಹಾಗಾಗಿ ಕರ್ಕರೆ ಈ ಒಂದು ಸಂವತ್ಸರ ಕಳೆದದ್ರಿಂದ ಮುಂದಿನ ಸಂವತ್ಸರ ಜನರಿಗೆ ಆನಂದ ಆಗಬಹುದು. ಆದರೆ ಸದಾನಂದ ಇರುತ್ತೋ ನಿರಾನಂದ ಇರುತ್ತೋ ಹೇಳೋದು ಸ್ವಲ್ಪ ಜಿಜ್ಞಾಸೆಯಾಗಿದೆ. ಆದರೆ ಜನರಿಗೆ ಸದಾನಂದ ಬಯಕೆ ಇದೆ, ಅದರ ದೇಶದ ಗ್ರಹಸ್ಥಿತಿ ಸದಾನಂದ. ಆದ್ರೂ ಪಂಡಿತರೆ, ಈಗಲೇ ಹೇಳ್ದಂಗೆ ಇವತ್ತು ಕೂಡ ನಾವು ವರದಿಯನ್ನ ಗಮನಿಸ್ತೀವಿ. ರಾಜ್ಯದಲ್ಲಿ ಆಗದಷ್ಟು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ, ಆದ್ರೆ ಅವರು ಒಬ್ಬಟ್ಟಿನ ಊಟವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಬಿಜೆಪಿಯ ಒಂದು ಭವಿಷ್ಯ ಶಾಸ್ತ್ರ ಯಾವ ರೀತಿ ಇದೆ ಅಂತ ಹೇಳ್ತೀರಿ ನೀವು? ಅಲ್ಲ, ಈ ಸಂವತ್ಸರವೇ ಆ ಊಟ ಸಂವತ್ಸರ. ಯಾಕಂದ್ರೆ ಈ ಸಂವತ್ಸರದಲ್ಲಿ ಶುಕ್ರನೇ ಮಂತ್ರಿ ಆದದ್ದರಿಂದ ಹಾಗಾದ್ರೆ ನಾಯಕರಿಗೆ ಮಾತ್ರ ಊಟದ ಸಂವತ್ಸರ ಅಂತ ರಾಜ್ಯದ ಜನತೆಗೆ ಸಂಬಂಧ ಇಲ್ಲ. ಮುಖ್ಯವಾದವರು ಊಟ ಮಾಡಿದ್ರೆ ಸಾಕು. ಮುಖ್ಯವಾದವರು ಊಟ ಮಾಡಿದ್ರೆ ದೇವರಿಗೆ ತಣ್ಣೀರ್ ಬಟ್ಟೆ ಅಂತ ಒಟ್ಟಿನಲ್ಲಿ ಅದು ನಾವು ಹಂಗೆ ಹೇಳ್ಕೊಳ್ಬೇಕು. ಒಟ್ಟಿನಲ್ಲಿ ಅವರು ಊಟ ಮಾಡಿದ್ದಾರೆ ಅಂದ್ರೆ ಅವರು ಸುಖವಾಗಿದ್ದಾರೆ ಅಂದ್ರೆ ನಾವು ಸುಖಿ ಅಂತ ಬಾಯಿಸ್ಕೊಳ್ಳೋದು. ಈಗ ಇಲ್ಲಿವರೆಗೆ ಇಲೆಕ್ಷನ್ ಅಲ್ಲಿ ಅವರನ್ನು ಆರಿಸಿದಂತ ಉದ್ದೇಶ ಏನು? ಜನಗಳತ್ತುಗಳು ಆ ಉದ್ದೇಶವನ್ನು ಇಟ್ಕೊಳ್ಳೋದ್ರಿಂದ ಇವತ್ತು ರಾಜಕಾರಣಿಗಳು ಇವತ್ತು ಕೂರ್ಚಿಯಲ್ಲಿ ಕುಂತಿದ್ದಾರೆ. ಈ ಜನರು ನಾವು ಊಟ ಮಾಡಿ ಅವರು ಊಟ ಮಾಡಬಾರ್ದು ಅಥವಾ ಅವರಿಗೆ ನಾವು ಮೊದಲು ಊಟ ಮಾಡಬೇಕು ಅಂತಿದ್ರೆ ಈ ರಾಜಕಾರಣಿಗಳು ಒಬ್ರು ಆರ್ಸೇ ಬರ್ತಾ ಇರಲಿಲ್ಲ. ಇವತ್ತಿನವರೆಗೆ ಜನಗಳು ತಮ್ಮ ಔದಾರ್ಯ ತೋರಿಸೋದು ಯಾವುದರಿಂದ ಕೇಳಿದ್ರೆ, ನಮಗೆ ಊಟ ಇಲ್ಲದೆ ಇದ್ರೂ ಅಡ್ಡಿಲ್ಲ, ನಮ್ಮ ರಾಜಕಾರಣಿಗಳು ಮಂತ್ರಿಗಳು ಊಟವಾಗಿ ಸುಖವಾಗಿ ಅವರು ಅವ್ರ ಮಕ್ಕಳು ಅವ್ರ ಕುಟುಂಬ ಸುಖವಾಗಿರ್ಲಿ ಹೇಳುವ ದೃಷ್ಟಿಯಲ್ಲಿ ಅವರು ಊಟ ಅಲ್ಲ ಓಟ್ ಹಾಕಿದ್ರು. ಆ ಓಟಿನ
ಪ್ರಭಾವ ಇವತ್ತು ಊಟಿನ ಪ್ರಭಾವ. ಅವರಿಗೆ ನೀವು ರಾಜ್ಯದ ಜನತೆ ನಾಯಕರನ್ನು ಸಾಕ್ತಾ ಇದ್ದಾರೆ, ಊಟ ಹಾಕ್ತಿದ್ದಾರೆ ಅಂತ ಹಾಕ್ತಾ ಇದ್ದಾರೆ. ಅದನ್ನ ನಿಮ್ಮ ಓಟಿನ ಪ್ರಭಾವದಿಂದ ನಾವು ಇವತ್ತು ಸುಖವಾದ ಊಟ ಮಾಡ್ತಾ ಇದ್ದೇವೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಈಗಾಗಲೇ ನೋಡ್ದಂಗೆನೆ ಯಡಿಯೂರಪ್ಪ ಅವರು ಸಾಕಷ್ಟು ಲಾಭಿಯನ್ನ ನಡೆಸ್ತಾ ಇರುವಂತದ್ದು. ನೀವು ಹೇಳಿದ್ರಿ ಮುಂದಿನ ಸಂವತ್ಸರ ಒಂದ್ ರೀತಿ ಸಾಕಷ್ಟು ಸಂತೋಷದಲ್ಲಿ ಇರುವಂತಹ ಸಂವತ್ಸರ ಅಂತ. ಈಗ ಯಡಿಯೂರಪ್ಪನವ್ರನ್ನೇ ತಗೊಳ್ಳೋದಾದ್ರೆ ಅವ್ರ ಸಿಎಂ ಆಗೋ ಚಾನ್ಸಸ್ ಇದೆಯಾ ಅಂತ ನೇರ ಪ್ರಶ್ನೆ. ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ಒಂದು ಕಥೆಯೇ ಇದೆ, ಈಗ ನೆನಪಾಗತ್ತೆ ಈ ಸಂದರ್ಭದಲ್ಲಿ. ನಮ್ಮ ಪೂರ್ವಜರು, ನಮ್ಮ ವಿದ್ಯೆ ಕಲಿಸಿದಂಥ ಗುರುಗಳೆಲ್ಲ ಹೇಳ್ತಿದ್ರು, ಒಂದು ಒಗಟು ಅದು, ಅಷ್ಟಕ್ಕೆ ಇಷ್ಟ ಆದರೆ ಇಷ್ಟಕ್ಕೆ ಎಷ್ಟು ಅಂತ ಕೇಳಿದ್ರಂತೆ. ಹಾಗಾಗಿ ಇದು ದೊಡ್ಡ ಜಿಜ್ಞಾಸೆ ಆಗೋಯ್ತು, ಯಾರಿಗೂ ಉತ್ತರ ಹೇಳಲಿಕ್ಕೆ ಬರಲಿಲ್ಲ. ಹಾಗಾದ್ರೆ ಈ ಕಥೆಯ ಹಿನ್ನೆಲೆ ಏನೆಂದರೆ, ಮೊದಲೇ ಒಬ್ಬ ಅತೀ ಬಡವ ಇದ್ದ. ಅವನು ಎಲ್ಲೋ ಆ ಹೊಲದಲ್ಲಿ ಬೇಡ್ಕೊಂಡು ತಿನ್ಕೊಂಡು ಜೇನುತುಪ್ಪ ಮತ್ತು ಬೆದರಕ್ಕಿ ತಿನ್ಕೊಂಡು ಬದುಕೊಂಡಿದ್ದ. ಅವನ ಮುಂದೆ ಒಂದು ದಿವಸ ಭಗವಂತ ಪ್ರತ್ಯಕ್ಷನಾದ. ಇವನು ಬಹಳ ಬಡವ, ಇವನಿಗೆ ಏನಾದರೂ ಉದ್ಧಾರ ಮಾಡಬೇಕು ಅಂತೇಳಿ ಭಗವಂತ ಪ್ರತ್ಯಕ್ಷನಾಗಿ ಬಂದಂತೆ. ಕೇಳಿದ, ನಿನ್ನ ಕಷ್ಟ ಏನು ಅಂತ. ಅಯ್ಯೋ ನನ್ನ ಕಷ್ಟ ಏನೂ ಇಲ್ಲ ಸ್ವಾಮಿಗಳೇ, ನೀವು ನಮ್ಮನೆ ಪಾಲಿರೋದು ನನ್ನ ಪುಣ್ಯ ಅಂಥೇಳಿ ತಾನು ಊಟ ಮಾಡದೆ ಉಪವಾಸ ಇದ್ದು ತನ್ನ ಮನೆಯಲ್ಲಿದ್ದಂಥ ಜೇನುತುಪ್ಪ ಊಟವನ್ನು ಅವನಿಗೆ ಕೊಟ್ಟಂತೆ, ಆ ಬಂದಂಥ ಭಗವಂತನಿಗೆ. ಅದನ್ನು ತಿಂದಂಥ ಭಗವಂತ ಅವನಿಗೆ ಆಶೀರ್ವಾದ ಮಾಡ್ದ, ನೀನು ಮುಂದೆ ದೊಡ್ಡ ಶ್ರೀಮಂತನಾಗು. ಇವತ್ತು ನನಗೆ 100 ಒಬ್ಬನಿಗೆ ಅನ್ನ ಹಾಕಿದ್ರೆ ಮುಂದೆ 100 ಜನರಿಗೆ 1000 ಜನರಿಗೆ ಅನ್ನ ಹಾಕುವಂಗಾಗಲಿ ಅಂತ ಆಶೀರ್ವಾದ ಮಾಡ್ದ. ಅವನ ಆಶೀರ್ವಾದದ ಪ್ರಭಾವ ಏನಾಯಿತು ಕೇಳಿದರೆ, ಸ್ವಲ್ಪ ದಿವಸದಲ್ಲೇ ಅವನಿಗೆ ಮೋಕ್ಷ ಕೊಟ್ಟ. ಪುನಃ ಹುಟ್ಟು ಬಂದಾಗ ಪ್ರತಿದಿನವೂ ಸಹ ಹೋಗುವಲ್ಲಿ ದಾರಿ ಮೇಲೆ ಹೋಗುವವ್ರನ್ನೆಲ್ಲರನ್ನೂ ಕರೆದು ಊಟ ಹಾಕ್ಲಿಕ್ಕೆ ಶುರು ಮಾಡ್ದ. ಯಾಕೆಂದರೆ ಅವನಿಗೆ ಅಷ್ಟು ಸಂಪತ್ತು ಬಂತು. ಹಾಗೆ ಮಾಡ್ತಾ ಮಾಡ್ತಾ ಸಂಪತ್ತಿನ ಜೊತೆಗೆ ಅಹಂಕಾರವೂ ಬಂದುಬಿಡ್ತು. ಈ ಕಡೆಗೆ ನಾನು ಹಿಂದಿನ ಜನ್ಮದಲ್ಲಿ ಒಂದು ಲೋಟ ಜೇನುತುಪ್ಪ 1 ಮುಷ್ಟಿ ಅಕ್ಕಿ ಕೊಟ್ಟದ್ದಕ್ಕೆ ಇಷ್ಟ ಸಂಪತ್ತು ಬಂತು. ಈ ಜನ್ಮದಲ್ಲಿ ನಾನು ಕೋಟಿ ಜನರಿಗೆ ಅನ್ನ ಹಾಕ್ತಾ ಇದ್ದೇನೆ, ನನಗಿನ್ನು ಮುಂದಿನ ಜನ್ಮದಲ್ಲಿ ಎಷ್ಟು ಸಂಪತ್ತು ಬರ್ಬೋದು ಅಂತ. ಹಾಗಾಗಿ ಸಂಪದೋ ಮಹತಾಮೇವ ಚಾಪದಹ ಅಂತ. ಹಾಗೆ ಬಂದವರೆಲ್ಲರನ್ನೂ ಕರೆದು ಅಹಂಕಾರದಲ್ಲಿ ಅನ್ನ ಹಾಕ್ಕೊಂಡು ಕೇಳ್ತಿದ್ದಂತೆ, ಹಿಂದಿನ ಜನ್ಮದಲ್ಲಿ ನಾನು ಹೀಗಾಗಿದ್ದೆ, ಇದ್ದವನು ಇವತ್ತು ಇಷ್ಟಾಗಿದೆ, ಅಷ್ಟಕ್ಕೆ ಇಷ್ಟಾಗಿದೆ, ಇಷ್ಟೆಲ್ಲ ಈ ಜನ್ಮದಲ್ಲಿ ದಾನ ಧರ್ಮ ಊಟ ಎಲ್ಲ ಹಾಕೋದ್ರಿಂದ ಮುಂದಿನ ನನ್ನ ಗತಿ ಏನು ಅಂತ ಕೇಳಿದಾಗ ಯಾರಿಗೂ ಉತ್ತರ ಹೇಳಲಿಕ್ಕೆ ಬಂದವರೆಲ್ಲ ಊಟ ಮಾಡಿ ಕಡೆಗೆ ಅವನ ಪ್ರಶ್ನೆಯಲ್ಲಿ ನಿರುತ್ತರಾಗಿ ತಲೆ ತಗ್ಸಿ ಹೋಗುವಾಗ ಕೊನೆಗೆ ಆ ಭಗವಂತನಿಗೆ ಇವನಿಗೆ ಹೋಗಿ ಉತ್ತರ ಹೇಳಿ ಬರಬೇಕಾಯ್ತು. ಇವನ ಅಹಂಕಾರ ನಾನು ಇಳಿಸದೇ ಇದ್ದರೆ ಇನ್ನು ಮುಂದೆ ಯಾವುದೇ ಇದಾಗೋದಿಲ್ಲ ಅಂಥೇಳಿ ಮತ್ತೆ ಪುನಃ ಆ 1 ಮುಷ್ಟಿ ಅಕ್ಕಿ ತಿನ್ಕೊಂಡು ಹೋದವನೇ ಮತ್ತೆ ಬರ್ತಾನೆ. ಬಂದ್ಕೊಂಡು ಇವನು ಊಟ ಎಲ್ಲ ತಿಂದ. ಆಗ ಆಮೇಲೆ ಹೇಳ್ತಾನೆ, ಅಷ್ಟಕ್ಕೆ ಇಷ್ಟ ಆದರೆ ಇಷ್ಟಕ್ಕೆ ಎಷ್ಟು ಅಂತ ಕೇಳೋದಕ್ಕೆ ಇಷ್ಟಕ್ಕೆ ಪುನಃ ಅಷ್ಟೇಯಾ. ಇವತ್ತು ಸರ್ಕಾರ ಯಡಿಯೂರಪ್ಪನವರ ಭವಿಷ್ಯ ಆದದ್ದಷ್ಟು. ಯಾಕಂದ್ರೆ ಅವ್ರು ಏನೋ ಆಗಿದ್ರು, ಪಕ್ಷವನ್ನು ಏನೇ ಪ್ರಯತ್ನ ಪಟ್ಟರು ಕೂಡ ಸಿಎಂ ಗಾದಿ ಅಂತೂ ಸಿಗೋದಿಲ್ಲ, ಖಂಡಿತ ಸಿಗೋದಿಲ್ಲ. ಈಗಲೇ ನಾವು ನೋಡ್ತಾ ಇದ್ದೇವೆ, ಅಷ್ಟ ಆಗಿದ್ದವರು ಇವತ್ತು ಈ ಸ್ಥಿತಿಗೆ ಮತ್ತು ಪುನಃ ಅಷ್ಟಕ್ಕೆ ಮರಳುತ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ದಿನ ಅದು ಪಕ್ಷಕ್ಕೂ ಅಥವಾ ಅವರಿಗೂ ಅವ್ರ ವೈಯಕ್ತಿಕವಾಗೂ ಅವ್ರ ಕುಟುಂಬಕ್ಕೂ ಸಹ ಅಷ್ಟಕ್ಕೆ ಇಷ್ಟಕ್ಕೆ ಅಷ್ಟೇ ಎನ್ನುವಂಥದ್ದು ಆ ಭಗವಂತನ ಒಂದು ನುಡಿ. ಹಾಗಾಗಿ ಎಲ್ಲಿ ಅಹಂಕಾರ ಸಂಪತ್ತು ಅಧಿಕಾರ ಬರ್ತದೋ ಆ ಭಗವಂತ ಅದನ್ನು ಇಡಿಸಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾನೆ. ಹಾಗಾಗಿ ಇದಕ್ಕೆಲ್ಲ ಕಾರಣ ಅವರು ಮಾಡ್ಕೊಂಡಂಥದ್ದೇ. ಅವರ ಹಿಂದಿನ ಸ್ಥಿತಿ ನಮಗೆಲ್ಲ ಗೊತ್ತಿತ್ತು. ಅವರು ನಮ್ಮ ಹತ್ರನೂ ಪ್ರಾರಂಭದಲ್ಲಿ ಬಂದಂಥವ್ರು. ಆದರೆ ಇವತ್ತು ಅವರು ಯಾವ ಮಟ್ಟದಲ್ಲಿದ್ದಾರೆ ಕೇಳಿದ್ರೆ, ಅವರಿಗೆ ನಮ್ಮ ದೇಶವೇ, ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿರುವಂಥ ಒಂದು ವೈದಿಕರು, ಜ್ಯೋತಿಷಿಗಳು, ಪುರೋಹಿತರು ಗ್ರಹಗತಿ ಕೆಟ್ಟಿದೆಯಾ ಅಂತ. ಈಗ ಅವ್ರ ಗ್ರಹಗತಿ ಅಷ್ಟು ಕೆಟ್ಟಿದೆ, ಈಗೆಲ್ಲ 5-6 ತಿಂಗಳಿಂದಲೇ ಕೆಟ್ಟಿದೆ, ಇನ್ನೂ ಕೆಡ್ತಾ ಇದೆ. ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಅವರಿಗೆ ಚಂದ್ರದಶ ವಿರಾಮ ಆಗ್ತಾ ಇದೆ. ಕುಜದಶ ಬಂತು ಅಂದರೆ ಅವರು ಇನ್ನೂ ಅಧೋಗತಿಗೆ ಹೋಗುವಂಥ ಪರಿಸ್ಥಿತಿ. ಗುರುಜಿ, ಪ್ರಯತ್ನದ ಪರಮಾವಧಿ ಅಂತ ಹೇಳ್ತೀರಾ, ಏನು ಹೇಳ್ತೀರಾ ಇಂಥ ಪ್ರಯತ್ನಗಳಿಗೆ? ಸಾಕಷ್ಟು ಭಿನ್ನಮತ, ಪ್ರತಿ ಸತಿ ಪ್ರಯತ್ನ ಪಡೋದು, ಹೈಕಮಾಂಡ್ ಹತ್ರ ಹೋಗೋದು. ಅಲ್ಲಲ್ಲ, ಯಡಿಯೂರಪ್ಪನವರಿಗೆ ಹೋರಾಟ ಮಾಡುವಂಥದ್ದು ಇದೇನು ದೊಡ್ಡ ವಿಷಯ ಅಲ್ಲ. ಯಾಕೆಂದ್ರೆ 40 ವರ್ಷದಿಂದಲೂ ಸಮೇತ ಹೋರಾಟ ಮಾಡಿಕೊಂಡೇ ಇವತ್ತಿನ BJP ಸರ್ಕಾರ ಬರಲಿಕ್ಕೆ ಮೂಲ ಕಾರಣಕರ್ತರವರು. 35 ಅಥವಾ 37 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲೇ ನಾಯಕರಾಗಿ ಹೋರಾಟ ಮಾಡ್ಕೊಂಡೇ ಬಂದಂಥವ್ರು. ಹೋರಾಟ ರಕ್ತಗತವಾಗಿ ಅವರು ಇರುವಲ್ಲಿವರೆಗೂ ಹೋರಾಟನೇ ಅದು. ಯಾಕೆಂತಂದ್ರೆ ಅವರಿಗೆ ಹೋರಾಟ ಮಾಡಿಯೇ ಒಂದು ಹಂತಕ್ಕೆ ಸಿದ್ಧಿಯನ್ನು ಪಡ್ಕೊಂಡಂಥ ವ್ಯಕ್ತಿ. ಆದರೆ ಈಗ ಯಾವ ಥರದ ಹೋರಾಟ ಅನ್ನೋದು ಜನರಿಗೆ ಜಿಜ್ಞಾಸೆ ಆಗಿದೆ. ಅಧಿಕಾರಕ್ಕೋಸ್ಕರವಾಗಿ ಹೋರಾಟ ಆಡ್ತಿದ್ದಾರೋ ಅಥವಾ ಹಿಂದಿನ ಏನಾದ್ರು ಮಾತುಕತೆ ಇವರೊಳಗಡೆ ಏನಾದ್ರು ನಡೆದಿತ್ತೋ ಅಥವಾ ಈ ಬಿಜೆಪಿಯಲ್ಲೇ ಸಂಪೂರ್ಣವಾದಂತಹ ಗೊಂದಲ ಇದೆಯಾ? ಕ್ಷಣಕ್ಕೂ ಯಡಿಯೂರಪ್ಪನವ್ರು ಸುಮ್ಮನಿರೋದಿಲ್ಲ, ಚಡಪಡಿಸ್ತಾ ಇರ್ತಾರೆ ಅಥವಾ ಹೈಕಮಾಂಡ್ಗೆ ಹೋಗ್ತಾರೆ, ಮತ್ತೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆ ಮಾನಸಿಕ ಸ್ಥಿತಿ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಈಗ ಒಂದು ಮಾನಸಿಕ ಸ್ಥಿತಿಯಾಗಿ ಒಬ್ಬ ಮನುಷ್ಯನನ್ನ ನಾವು ನೋಡುವಾಗ, ಒಬ್ಬ ವೈದ್ಯನಾಗಿ ನಾವು ನೋಡ್ಬೇಕು ಅಂತಂದಾಗ, ಒತ್ತಡಗಳು ಸಿಕ್ಕಾಪಟ್ಟೆ ಬಂತಂದಾಗ ಮುಖದಲ್ಲಿ ಗೆರೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆಂತ ಚಿಂತೆಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಒಂದು ಹಂತಕ್ಕೆ ಒಂದು ಯೋಚನೆಗಳು, ಒಂದು ರಿಸಲ್ಟ್ ತಗೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆಗಳು ಜಾಸ್ತಿ ಬರ್ತಾ ಹೋದಾಗ ಗೊಂದಲಗಳಾಗ್ತಾ ಹೋಗುತ್ತೆ. ನೀವು ಒಂದು ಡೆಲ್ಲಿನಲ್ಲಿದ್ದಾಗ ಒಂದು ಪ್ರಶ್ನೆ ಒಂದಷ್ಟು ಜನ ಕೇಳ್ತೀರಾ, ಇಲ್ಲಿ ಇಳಿದ ತಕ್ಷಣ ಒಂದು ಸರ್ತಿ ಕೇಳ್ತೀರಾ, ಮನೆಯಲ್ಲಿ ಒಂದಷ್ಟು ಸರ್ತಿ ಕೇಳ್ತೀರಾ, ಏನೇನು ಎಲ್ಲೆಲ್ಲಿ ಹೇಳಿದ್ದೀನಿ ಅನ್ನೋದೇ ಒಬ್ಬ ಮನುಷ್ಯನಿಗೆ ಅರ್ಥ ಆಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅಲ್ಲೇನು ಹೇಳಿದ್ವಿ ಇಲ್ಲೇನು ಹೇಳಿದ್ವಿ ಅಂತ ಅರ್ಥ ಮಾಡ್ಕೊಂಡು ಹೇಳುವಂಥ ಸಂದರ್ಭದಲ್ಲಿಯೂ ಸಮೇತ
25 ಉಲ್ಟಾ ಪ್ರಶ್ನೆ ಕೇಳಿದಾಗ ಸ್ವಲ್ಪ ಗೊಂದಲಗಳಾಗುವಂಥದ್ದು ಇದ್ದೇ ಇರುತ್ತೆ. ಪ್ರತಿ ಸರ್ತಿಯೂ ನಾವು ಏನು ಹೇಳ್ತಾ ಇದ್ವಿ ಅಂತಂದ್ರೆ ಗೊಂದಲ ಇಲ್ಲ, ನಾವೆಲ್ಲ ಒಟ್ಟಾಗಿದ್ದೇವೆ, ನಮಗೂ ಬಂದ್ಬಿಡ್ತು ಈಗ ಬಾಯಿನಲ್ಲೆಲ್ಲ ನೋಡಿ ಒಂದ್ ರೀತಿ ಒಗ್ಗಟ್ಟಿನ ಮಂತ್ರ ಹೇಳ್ತಾ ಇದ್ದೇವೆ. ಆ ಒಗ್ಗಟ್ಟಿನಲ್ಲೂ ಸಮೇತ ಇಷ್ಟೆಲ್ಲ ಗೊಂದಲ ಇದೆ. ಯಾಕೆ ಆ ಗೊಂದಲ ಅನ್ನೋದನ್ನ ನೋಡ್ಬೇಕು. ಗುರುಜಿ ಮತ್ತಷ್ಟು ಮಾತಾಡೋಣ. ಸೊ ಒಟ್ಟಾರೆ ವೀಕ್ಷಕರೇ, ಈಗಲೂ ಕೂಡ ರಾಜಕೀಯ ಸ್ಥಿತಿಗಳೇನು ಸಹಜವಾಗಿಲ್ಲ.